ಬೇಕಿತ್ತು. ಇವಾಗ ನೀವ್ ಏಟೇ ಇಲ್ಲ ಅಂತ ಹೇಳ್ಬೋದು. ನನಗ್ ಗೊತ್ತು ಬಿಡಿ ಸರ್. ನಾನು ಹಿಂದೆ ಬತ್ತಿದ್ದಕ್ಕೆ ದಿಟ್ವಾಗ್ಲೂ ನಿಮ್ಗೆ ಆಟೋ ಒಂದು ಹೊಟ್ಟೆ ಉರಿತಿತ್ತ ಅಥವಾ ನನ್ ಮ್ಯಾಕೋ ಅನುಮಾನ ಆಯ್ತಾ ಸರ್? ಕಮಲಿಯವರೇ, ಏನ್ ಹೇಳ್ತೀರಾ ನೀವು? ನಿಮ್ಮ ಮೇಲೆ ಅನುಮಾನನ? ನನ್ನ ನಂಬಿಕೆನೆ ನೀವು. ಇನ್ನು ವಿರಾಜ್ ಮೇಲೆ ಹೊಟ್ಟೆವ್ರಿ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ನಾನು ಪ್ರೀತಿಸೋದು ಅಂದರೆ ಅದು ನಿಮ್ಮನ್ನ. ನನ್ನ ಹೆಂಡತಿಗೆ ಯಾರೋ ಒಬ್ಬ ಹತ್ರ ಆಗಕ್ಕೆ ನೋಡಿದ್ರೆ ನೋವಾಗಲ್ವಾ? ಓ, ಪಾಸಿಟಿವ್ನೆಸ್. ಇದಕ್ಕೆ ನೀವು ಏನಾರು ಹೆಸರಿಡಿ, ಆದರೆ ನಾನು ಕೊಡೋ ಹೆಸರು ಹುಚ್ಚು ಪ್ರೀತಿ. ಇದಕ್ಕೆ ನೀವೇನಾದ್ರು ಬೇರೆ ಅರ್ಥ ತಗೊಂಡ್ರೆ ನಾನೇನು. ಅಯ್ಯೋ ರಿಷಿ ಸರ್, ಏನಾಯ್ತು? ಕಣ್ಣಿಗೇನೋ ಧೂಳು ಬೀಳ್ತು ಅನ್ಕೊಂತೀನಿ. ಸರಿ, ನೀವು ಉಜ್ಬೇಡಿರಿ, ನಾನು ಹುಡುಕ್ತೀನಿ ಬಿಡಿ ಸರ್. ವಾಟ್? ಇವರಿಗೆ ತಲೆ ಕೆಟ್ಟಿದ್ಯಾ? ಕಾಲೇಜಿಗೆ ಬಂತು ರೊಮ್ಯಾನ್ಸ್ ಮಾಡ್ತಾ ಇದಾರಲ್ಲ. ಶಿಟ್, ಓ ಗಾಡ್, ಯಾಕೆ ಯಾವಾಗ್ಲೂ ನನ್ನನ್ನ ಇಂಥ ಸೀನ್ ನೋಡಕ್ ಮಾಡ್ತೀಯಾ? ರಿಷಿ ಸರ್, ಇವಾಗ ಸರಿ ಹೋಯ್ತಾ? ಇಲ್ಲ ಕಮಲಿಯವರೇ, ಇನ್ನು ನೋವ್ತದ. ಅಯ್ಯೋ, ಕಣ್ಣೆಲ್ಲ ಏಟೊಂದು ಕೆಂಪಾಗ್ಬಿಟ್ಟೈತೆ. ಎಲ್ಲಿ ಸರ್? ಒಂದ್ ನಿಮಿಷ ರೀ. ನಂದೇ ತಪ್ಪು. ನನ್ನ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಈಗ ಈ ರೊಮ್ಯಾನ್ಸ್ ನೋಡೋ ಹಾಗಾಯ್ತು. ಆಹಾ, ಲವ್ ಬರ್ಡ್ಸ್ ತರ ಇರೋ ಇವರಿಬ್ರನ್ನ ಹಾವು ಮುಂಗ್ಸಿ ತರ ಫೈಟ್ ಆಡೋ ಹಾಗೆ ಮಾಡಬೇಕು. ಮಾಡ್ತೀನಿ. ಇದೇನಿದು, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ಯಾ? ಯಾವ್ದೋ ಮೀಟಿಂಗ್ ಅಂತ ಹೋದೆ ಅಲ್ವಾ? ಏನಾದರೂ ಮಾಡ್ತೀಯಾ? ಇಲ್ಲ ರಮೇಶ್, ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡೆ. ಯಾಕೆ ತರ? ಹುಷಾರಿಲ್ವಾ? ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಓ, ಒಂದು ನಿಮಿಷ ಇರು, ಕಷಾಯ ಮಾಡ್ಕೊಂಡ್ಬರ್ತೇನೆ. ಬೇಡ ರಮೇಶ್. ತಾರಾ, ಯಾರನ್ನ ಹುಡುಕ್ತಿದ್ಯಾ? ಮಕ್ಕಳೆಲ್ಲ ನೀವು ಹೊರಡೋಕೆ ಮುಂಚೆನೆ ಕಾಲೇಜ್ಗೆ ಹೋದ್ರಲ್ಲ. ಕಾಲೇಜಿಗೆ ಹೋಗಿದ್ದಾರೆ. ನೀನು ನಿನ್ನೆ ಎಲ್ಲ ನಿದ್ದೆ ಸರಿಯಾಗಿ ಮಾಡಿಲ್ವಲ್ಲ, ಅದಕ್ಕೆ ತಲೆನೋವು. ಅದ್ಯಾ, ಇವತ್ತೆಲ್ಲ ಸಮಸ್ಯೆನೂ ಬಗೆಹರಿತಲ್ಲ, ಅದೊಂದೇ ನೆಮ್ಮದಿ. ಮಕ್ಕಳೆಲ್ಲ ಮನೇಲಿ ಇದ್ದಿದ್ರೆ ಅಟ್ಲೀಸ್ಟ್ ಲಂಚ್ಗಾದ್ರೂ ಆಚೆ ಹೋಗಿ ಬರ್ಬೋದಾಗಿತ್ತು. ಅವೆಲ್ಲ ಒಟ್ಟಿಗೆ ಹೊರಗೋಗಿ ಬಂದು ಎಷ್ಟೊಂದು ದಿನ ಆಗೋಯ್ತಲ್ಲ. ಮಕ್ಕಳು ದೊಡ್ಡವರಾಗ್ಬಿಟ್ರೆ ಹೀಗೆ, ಅವ್ರವ್ರ ಕೆಲಸಲ್ಲಿ ಅವ್ರವ್ರು ಬ್ಯುಸಿ ಆಗ್ಬಿಡ್ತಾರೆ. ಹೌದು ರಮೇಶ್, ಅವ್ರವ್ರ ಕೆಲಸ ಅವರಿಗೆ ಗೊತ್ತಿರುತ್ತೆ, ನಮ್ಗದು ಗೊತ್ತೇ ಆಗಲ್ಲ. ಆದ್ರೆ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಲ್ಲ.
ನನಗಿನ್ನೂ ನೆನ್ನೆ ಮೊನ್ನೆ ರೋಹಿತ್ನ, ರಿಷಿನ, ರಚನಾನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದಾಗಿದೆ. ಎಲ್ಲ ಬೆಳೆದು ದೊಡ್ಡವರಾಗ್ಬಿಟ್ರು. ಹೌದು ರಮೇಶ್, ಬೆಳೆದ್ಬಿಟ್ಟಿದ್ದಾರೆ. ರೆಕ್ಕೆ ಬಲಿಯೋ ತನಕ ಅಪ್ಪ ಅಮ್ಮನ ಆಸರೆ ಬೇಕು. ಅದೇ ರೆಕ್ಕೆ ಬಲದ ಮೇಲೆ ಆಕಾಶದ ಎತ್ತರಕ್ಕೆ ಹಾರ್ತಾರೆ. ನಮ್ಮ ಕೈಗೆ ಸಿಗೋದೇ ಇಲ್ಲ. ತಾರ, ಯಾಕೇನು ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಸರಿಯಾಗೇ ಮಾತಾಡ್ತಿದ್ದೀನಲ್ಲ ರಮೇಶ್. ನಾನು ಹೇಳ್ತಿರೋದು ನಿಜ ತಾನೇ. ನಮ್ಮ ಮಡ್ಲಲ್ಲಿರೋ ಹಕ್ಕಿಗಳಿಗೆ ಕನ್ಸಿನ ರೆಕ್ಕೆ ಕಟ್ಟೋದೇ ನಾವು. ಆ ಹಕ್ಕಿಗಳಿಗೆ ರೆಕ್ಕೆ ಬಂದ ತಕ್ಷಣ ನಮ್ಮನ್ನೇ ಮರೆತು ಆಕಾಶದೆತ್ತರಕ್ಕೆ ಹಾರಿ ಹೋಗ್ಬಿಡುತ್ತವೆ. ಎಂಥ ವಿಚಿತ್ರ ಅಲ್ವಾ ಇದು? ಇಷ್ಟೊಂದು ನೊಂದ್ಕೊಂಡು ಮಾತಾಡ್ತಿದ್ಯಾ? ಏನಾಯ್ತು ಹೇಳು. ತಾಯಿ ಅಲ್ವಾ ನಾನು? ನೋವು ನಮಗೆ ಕಟ್ಟಿಟ್ಟು ಬುತ್ತಿ. ಏನಾಗಿದೆ ಇವಳಿಗೆ? ಬೆಳಿಗ್ಗೆ ಅಷ್ಟೇ ಚೆನ್ನಾಗಿದ್ಲು. ಚಿನ್ನ ಒಂದ್ ನಿಮಿಷ ಗಾಡಿ ನಿಲ್ಸಿನ. ಗಾಡಿ ಯಾಕೋ? ಒಂದ್ ನಿಮಿಷ ಬಾ, ಕೆಲ್ಸ ಇದೆ. ಏನೋ ನಿಂದ್ರಗ್ಲೆ, ನಾನು ಕಾಲೇಜ್ಗೆ ಹೋಗ್ಬೇಕು. ಅಯ್ಯೋ ಹೋಗು ಚಿನ್ನ, ಕಾಲೇಜ್ಗೆ. ಯಾರು ಬೇಡ ಅಂದ್ರು ನಾನು ಹಿಡ್ಕೋತೀನ ನಿನ್ನ. ಒಂದ್ ಚಿಕ್ಕ ಕೆಲ್ಸ ಅದು ಮುಗಿಸ್ಕೊಂಡು ಹೋಗುವಂತೆ ಬಾ. ಎಲ್ಲಿಗೆ? ಹೇಳ್ತೀನಿ ಬಾ ಚಿನ್ನ. ನಾನ್ ಬರಲ್ಲ. ನಿನ್ ಕೈ ಮುಗಿತೀನಿ ಚಿನ್ನ, ಬಾ. ನಿನ್ ಕೈ ಮುಗಿದ್ರು ಅಷ್ಟೇ, ಕಾಲಿಗೆ ಬಿದ್ರು ಅಷ್ಟೇ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಓ ಹೌದಾ? ಇದೇ ಮಾತಾ? ಹೌದು, ಇದೇ ಮಾತಾ? ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಾ ಇದ್ಯಾ? ಬಾ ಅಂದ್ರೆ ಬರಲ್ಲ ಅಂತ್ಯ. ನಾನ್ ಸೈಡ್ಗೆ ಹೋಗ್ತೀನಿ, ಇಲ್ಲ ಹೆಂಗಾದ್ರೂ ಹೋಗ್ತೀನಿ. ಆದ್ರೆ ಬೇರೆ ಗಾಡಿಗಳು ಬಂದು ನಿನ್ ಮೇಲೆ ಹಚ್ಕೊಂಡು ಹೋಗತ್ತೆ ಅಷ್ಟೇ. ಅಲ್ವಾ ಯಾವ್ದಾದ್ರು ಗಾಡಿ ನನ್ನ ಮೇಲೆ ಹತ್ತಿ ನಾನೇ ಮೇಲಕ್ಕೆ ಹೋಗ್ಬಿಟ್ರೆ ನಿನ್ನ ಯಾರು ನೋಡ್ಕೋತಾರ ಚಿನ್ನ? ನೀನ್ ಗತಿ ಏನೋ ಆಮೇಲೆ. ಅದಕ್ಕೆ ಅಲ್ವಾ ಬೇಡ್ಕೋತಾ ಇರೋದು? ಜಾಣ ಮರಿ ಅಲ್ವಾ ನೀನು? ಬಾ, ಒಂದ್ ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ಬಿಡು. ಒಪ್ಪಲ್ಲ ನೀನು? ಅಯ್ಯಯ್ಯೋ, ನಮ್ಮ ಹುಡುಗಿ ನನ್ ಮಾತು ಕೇಳ್ತಲ್ಲ. ಯಾರಾದ್ರೂ ನ್ಯಾಯ ಕೊಡ್ಸ್ರೋ? ಅಯ್ಯೋ ಕೊಡ್ಸ್ರೋ, ನ್ಯಾಯ ಕೊಡ್ಸ್ರೋ. ಮತ್ತೆ ಕರೆದ್ರೆ ಬರಲ್ಲ ಅಂತ್ಯ? ಬಾ. ನನ್ ಕರ್ಮ. ನಡಿ. ಸ್ವೀಟ್ ಬಾ. ಸರ್. ಓ ನಮಸ್ಕಾರಪ್ಪ. ಯಾರಿದು? ಸರ್ ಅದು ಓ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕೊಡಿ ಸರ್. ತಗೋಪ್ಪ. ಸರ್ ನನಗಲ್ಲ ಮೇಡಮ್, ತಗೊಳ್ಳಿ. ಏನಿದು? ತಗೋ ಚಿನ್ನ, ತಗೋ. ಅಲ್ಲ, ಏನಿದು? ಚಿನ್ನ, ಅದು ನನ್ನ ಮೊದಲನೇ ತಿಂಗಳು ಸಂಬಳ. ಅದನ್ನ ಮೊದಲು ನೀನೇ ಇಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ತಗೊಳ್ಳಿ ಮೇಡಮ್. ಪಾಪ ಹುಡುಗ ಆಸೆ ಪಡ್ತಾ ಇದ್ದಾನೆ, ಬೇಡ ಅಂದ್ಬಿಟ್ಟು ತಗೊಳ್ಳಿ. ಇದಕ್ಕೇನಪ್ಪ ಸಂಬಳ ತಗೋ ಅಂತ ಅಷ್ಟು ದಿವಸದಿಂದ ಫೋರ್ಸ್ ಮಾಡಿದ್ರು, ಸಂಬಳ ತಗೊಳ್ದೆ ಹೋಗಿದ್ದು.
ನೋಡಿ ಮೇಡಮ್, ಮೊದಲೇ ತಿಂಗಳು ಸಂಬಳನ ಹೆಂಡತಿ ಕೈಲಿ ಕೊಡಬೇಕು ಅಂತ ಒಂದು ಆಸೆ ಇತ್ತೇನೋ, ಕೊಡಿಸ್ತಾ ಇದ್ದಾನೆ ಪಾಪ. ಏನೋ ಇಬ್ರಿಗೂ ಒಳ್ಳೇದಾಗ್ಲಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಷಿ ಸರ್, ಟೈಮ್ ಆಯ್ತು ಕ್ಲಾಸ್ಗೆ, ಬನ್ನಿ ಹೋಗುಮ. ಅಯ್ಯೋ ಕೈ ಬಿಡಿ ಸರ್. ಕೈ ಹಿಡ್ಕೊಂಡಿರೋದು ನಿಮ್ಗೆ ಬಿಡಕ್ಕಲ್ಲ ಸರ್, ಇದು ಕಾಲೇಜು, ನಾನು ಸ್ಟೂಡೆಂಟು, ನೀವು ಲೆಕ್ಚರರು. ಬಿಡಿ ಸರ್, ಯಾರನ್ನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ನಡೀರಿ ಸರ್, ಕ್ಲಾಸ್ಗೆ ಹೋಗುಮ, ಟೈಮ್ ಆಯ್ತು. ಕಮಲಿ ಅವರೇ, ನಾನು ನೀವು ಗಂಡ ಹೆಂಡತಿ, ನಾನು ನಿಮ್ಮ ಕೈಯೂ ಹಿಡ್ಕೋಬಾರ್ದು ಅಂದರೆ ಹೇಗೆ? ನಾನು ನೀವು ಗಂಡ ಹೆಂಡತಿ ಥರ ಇಲ್ಲದೆ ಇದ್ರೆ ಈ ಥರ ವಿರಾಜ್ ಅಂತವರು ಏನೇನೋ ಕನಸುಗಳು ಕಟ್ಕೊಂತಾರಷ್ಟ. ಓಹೋ, ಪರವಾಗಿಲ್ವೇ? ಸಾಹೇಬ್ರಿಗೆ ಇನ್ನ ಹೊಟ್ಟೆ ಉರಿ ಐತೆ. ನೋ ಕಮೆಂಟ್ಸ್. ಈಗ ನಾನೇನು ಹೇಳ್ತೀನೋ ಅದನ್ನು ನೀವು ಕೇಳಬೇಕು. ಏನು ಸರ್? ಇವತ್ತು ನಾನು ನೀವು ಹಾಂ, ಕಾಲೇಜ್ಗೆ ಬಂಗ್ ಹಾಕಿ ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತಿದ್ದೀವಿ. ಸರ್, ಲೆಕ್ಚರರ್ ಆಗಿ ಹಿಂಗ ಹೇಳೋದು? ಇಲ್ಲ. ಮತ್ತೆ ಆಚೆ ಹೋಗಕ್ ತಯಾರಾಗಿದ್ದೀರಾ? ಹೌದು. ಏನ್ ಸರ್ ನೀವು, ಹೌದಪ್ಪನ ಮನೇಲಿ ಹೌದಪ್ಪ, ಇಲ್ಲಪ್ಪನ ಮನೇಲಿ ಇಲ್ಲಪ್ಪ ಅನ್ನೋ ಹಂಗೆ ಹೌದು ಅಂತಾನು ಅಂತೀರಾ, ಇಲ್ಲ ಅಂತಾನು ಅಂತೀರಾ. ಸರ್, ಇದೆಲ್ಲ ಸರಿ ಹೋಗಕ್ಕಿಲ್ಲ. ನಡೀರಿ ಸುಮ್ಕೆ ಕಾಲೇಜ್ಗೆ ಹೋಗುಮ. ಅರೆ ಕಮಲಿ ಅವರೇ, ಗಂಡ ಇಷ್ಟು ಪ್ರೀತಿಯಿಂದ ಹೊರಗಡೆ ಸುತ್ತಾಡೋಣ ಅಂತ ಕರಿತಾ ಇದ್ರೆ ಈಗ ಹೇಳ್ತೀರಲ್ಲ. ನನ್ನ ಕತೆ ಸಮುದ್ರದ ನಂಟಸ್ತನ, ಉಪ್ಪಿಗೆ ಬಡತನ ಅನ್ನಂಗಾಯ್ತು. ಏನು? ಮತ್ತಿನ್ನೇನು, ನಾನು ಇಷ್ಟು ಪ್ರೀತಿಯಿಂದ ಕರಿತಾ ಇದ್ದೀನಿ, ನೀವು ಬರಲ್ಲ ಅಂತ ಹೇಳ್ತೀರಲ್ಲ. ಹಂಗಲ್ಲ ಸರ್, ನಾವು ಮನ್ಯಾಗ ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈಗ ಆಚೆ ತಿರ್ಗಕ್ ಹೋದ್ರೆ ಹೆಂಗೆ ಹೇಳಿ? ಏನೂ ಆಗಲ್ಲ. ಈಗೇನು, ನೀವು ಬರ್ತೀರೋ ಅಥವಾ ಇಲ್ವೋ? ಸರಿ, ಬರ್ತೀನಿ. ಇದು ನನ್ನ ಮುದ್ದು ಕಮಲಿ ಅಂತ ಹೇಳಿದ್ರೆ ಬನ್ನಿ ಹೋಗೋಣ. I just can't tolerate this. Your love. So disgusting. ಏನ್ ಮಾಡ್ಲಿ ನಾನು? ಹೇಗೆ ಇದನ್ನ ಸ್ಪಾಯಿಲ್ ಮಾಡ್ಲಿ? ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ. ಎಷ್ಟು ದಿನದ ಆಸೆ ಗೊತ್ತಾಯ್ತು ನನಗೆ, ಇವತ್ತು ಈಡೇರ್ತು. ನಿನಗೂ ಅಷ್ಟೇ ಖುಷಿ ಆಗಿದೆ ಅನ್ಕೋತೀನಿ. ಏಯ್ ಚಿನ್ನ, ಇದ್ಯಾಕೆ ನನಗೆ ಕೊಡ್ತಾ ಇದ್ಯಾ? ನೀನ್ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿರೋ ಹಣ, ಇದನ್ನ ನೀನೇ ಇಟ್ಕೋ. ನಿನಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಚಿನ್ನ. ನಾನೇನಾಗಬೇಕು ಹೇಳಿ ನಿನ್ಗೆ? ಗಂಡನ ಮೊದಲನೇ ಸಂಬಳ ಹೆಂಡತಿ ಕೈಗೆ ಕೊಡೋದು ಕರ್ತವ್ಯ, ಡ್ಯೂಟಿ. ತಗೋ. ಈ ನಾಟಕಕ್ಕೆಲ್ಲ ನಾನು ಮರಳಾಗಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ ನೀನು. ಚಿನ್ನ 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 ಚಿನ್ ಪರವಾಗಿಲ್ಲ ಚಿನ್ನ, ನೀನು ಕೋಪ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ. ಆದ್ರೆ ನಿನ್ನ ಕೈಯಾರ ಸಂಬಳ ತಗೊಂಡಿಯಲ್ಲ ಇವತ್ತು, ನನಗಷ್ಟು ಸಾಕು. ಕಮಲಿ ಅವರೇ, ವೆದರ್ ಒಂಥರ ಸಕ್ಕದಾಗಿದೆ ಅಲ್ಲ? ಆಗಾಗ ಮಳೆ, ದಿಢೀರಂತ ಬಿಸಿಲು, ಸಿಕ್ಕಾಪಟ್ಟೆ ಚಳಿ. ಅದಕ್ಕೇನಿವಾಗ ಸರ್? ಐಸ್ ಕ್ರೀಮ್ ತಿನ್ನೋಣ ಅಂತ. ಸರ್, ನಿಮ್ಗೆ ಇಲ್ಲೆಲ್ಲರೂ ಹತ್ರದಲ್ಲೇ ಯಾವ್ದಾದ್ರು ಆಸ್ಪತ್ರೆ ಗೊತ್ತಾಯ್ತಾ? ಏನ್ ಹಾಸ್ಪಿಟಲ್? ಮೆಂಟಲ್ ಹಾಸ್ಪಿಟ್ಲು. ಯಾಕೆ ಕಮಲಿ ಅವರೇ? ಇನ್ನೇನ್ ಸರ್, ನಿಮ್ಗೇನೋ ಆಗೋಗ್ಬಿಟ್ಟೈತೆ, ಹೊಸಿ ಹೋಗಿ ತೋರ್ಸ್ಕೊಂಬರುಮ ಅಂತ. ಏನ್ ಮಾಡೋದು, ಎಲ್ಲ ಸವಾಸ ದೋಷ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ.
ಹಾ ಕಮಲಿ ಅವರೇ, ನೀವು ಇದನ್ನ ತಗೊಳ್ಳಿ, ನನ್ಗೆ ಅದು ಕೊಡಿ. ಅಯ್ಯೋ ಸರ್, ಎರಡು ಒಂದೇ ಫ್ಲೇವರ್ ತಾನೆ, ಮತ್ತೆ ಅಯ್ಯೋ ಅಯ್ಯೋ ಶಿವನೆ, ಇದೇನ್ ಸರ್ ಹಿಂಗ್ ಬೀಳ್ಸ್ಕೊಂಬಿಟ್ರಿ? ಕಮಲಿ ಅವರ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ, ಹೇಗಿದ್ರು ನಿಮ್ದೇ ಇದೆಯಲ್ಲ, ಇಬ್ರು ಒಂದೇ ಐಸ್ ಕ್ರೀಮ್ ಅಲ್ಲಿ ತಿನ್ನೋಣ. ಸರ್ ನಿಮ್ಗೆ ಏನಾಗೈತೆ? ಇದನ್ ಯಾಕೆ ತಿನ್ನೋದು? ಐಸ್ ಕ್ರೀಮ್ ಅಂಗಡಿ ಮುಂದೆನೆ ಐತೆ, ಇರಿ ಹೋಗಿ ತಕೊಂಬತ್ತೀನಿ. ಅಷ್ಟೊಂದು ಬೇಡ, ಅದು ಸಾಕು. ತಿನ್ನಿ. ವಾಟ್ ಆನ್ ಇಡಿಯಟ್! ಕೆಸ್ರಿನ್ ಕಾಮ್ಲಿ ತಿಂದಿರೋ ಐಸ್ ಕ್ರೀಮ್ನ ನೀನು ತಿನ್ಬೇಕಾ ರಿಷಿ? ಈ ಸ್ಟುಪಿಡ್ ಸೀನ್ ನೋಡಕ್ಕೆ ನಾನು ಇಷ್ಟು ದೂರ ಫಾಲೋ ಮಾಡ್ಕೊಂಡ್ ಬಂದ್ನ. ಸರ್ ನೀವು ಬೇಕು ಅಂತಲೇ ತಾನೆ ಐಸ್ ಕ್ರೀಮ್ ಬೀಳ್ಸ್ಕೊಂಡಿದ್ದು? ಪೊಲೀಸ್ ಸರ್ ನೀವು. ಪೋಲಿನಾ? ಯಾಕೆ? ಹೆಂಡತಿ ತಿಂದಿದ್ದ ಐಸ್ ಕ್ರೀಮ್ನ ಗಂಡ ತಿಂದ್ರೆ ಅದು ಪೋಲಿನಾ? ಹೌದು, ಪೋಲಿನಯ್ಯ. ನಿಮ್ಮ ಹೆಸರನ್ನ ರಿಷಿ ಅಂತ ಇಡಬಾರ್ದಿತ್ತು, ನಿಮಗ್ ಸೂಟ್ ಆಗಕ್ಕಿಲ್ಲ. ಮತ್ತೇನಂತ ಇಡ್ಬೇಕಿತ್ತು? ರೊಮ್ಯಾಂಟಿಕ್ ರಿಷಿ ಅಂತ ಇಡ್ಬೇಕಿತ್ತು. ಹೇಯ್, ಸಕ್ಕತ್ತಾಗಿದೆ. ನಿಮ್ಗೂ ಅಷ್ಟೇ, ಬರೀ ಕಮ್ಲಿ ಅಂತ ಇಡಬಾರ್ದಾಗಿತ್ತು. ಇನ್ನೇನಂತ ಇಡ್ಬೇಕಿತ್ತು? ಕೆಂಪು ಕಣ್ಣಿನ ಕಮ್ಲಿ ಅಂತ ಇಡಬೇಕಾಗಿತ್ತು. ಯಾಕೆ? ಮತ್ತಿನ್ನೇನು ಕಮ್ಲಿ ಅವರೇ, ನಾನು ನಿಮ್ಮ ಹತ್ರ ಯಾವಾಗಲೇ ರೊಮ್ಯಾನ್ಸ್ ಮಾಡಬೇಕು ಅಂತ ಬಂದರೂ ನೀವು ನಿಮ್ಮ ಕಣ್ಣನ್ನ ಕೆಂಪು ಮಾಡಿಕೊಂಡು ನನ್ನ ಹೆದರಿಸ್ತೀರಲ್ಲ, ಅದಕ್ಕೆ. ನೋ ನೋ, ಐ ಜಸ್ಟ್ ಕಾಂಟ್ ಟಾಲರೇಟ್ ದಿಸ್ ಕ್ರಾಪ್. ಈ ನಗುನ ನನ್ನ ಕಣ್ಣೀರಾಗಿ ಕನ್ವರ್ಟ್ ಮಾಡಲೇಬೇಕು. ಆ ಕೆಸ್ರಿನ್ ಕಮ್ಲಿ ಇರೋ ಜಾಗದಲ್ಲಿ ನಾನಿರ್ಬೇಕು, ಇರ್ತೀನಿ.